ಆ ಮೂವರು ಪ್ರಾಣ ಸ್ನೇಹಿತರು 3 ಹೊತ್ತು ಒಟ್ಟೊಟ್ಟಿಗೆ ಇರ್ತಿದ್ರು. ಅದರಲ್ಲೊಬ್ಬ ಸ್ನೇಹಿತರಿಗೆ ಸತಾಯಿಸಬೇಕು ಅಂತ ಮೊಬೈಲ್ ಬಚ್ಚಿಟ್ಟಿದ್ದ. ಇಷ್ಟಕ್ಕೆ ರೊಚ್ಚಿಗೆದ್ದ ಗೆಳೆಯರು ಆತನ ರುಂಡ ಚಂಡಾಡಿದ್ದಾರೆ. ಅವರು 3 ಜನ ಊಟ ಮಾಡಿಕೊಂಡು ತದನಂತರ ಅಲ್ಲಿ ಮಾತಿನ ಚಕಮಕಿ ಆಗಿರುತ್ತದೆ. ಶ್ರೀ ತಿರುಪತಿ ಅವರಿಗೆ ಕೊಲೆ ಮಾಡಿರುತ್ತಾರೆ. ಮೊಬೈಲ್ಗಾಗಿ ಜಗಳ, ಬಿಟ್ಟು ಗೆಳೆಯನ ಹೆಣ, ಕತ್ತು ಸೀಳಿದ ಕ್ರೂರಿ, ರುಂಡದೊಂದಿಗೆ ಪರಾರಿ. ಈ ಡೇಂಜರ್ ದುನಿಯಾದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಹೇಳಕ್ಕಾಗಲ್ಲ. ಯಾರನ್ನ ಹೆಚ್ಚು ನಂಬ್ತೀವೋ ಅವರೇ ಬೆನ್ನಿಗೆ ಚೂರಿ ಹಾಕ್ತಾರೆ. ಜೀವಕ್ಕೆ ಜೀವ ಕೊಡ್ತೀನಿ ಅನ್ನೋ ಗೆಳೆಯರು ಯಾವಾಗ ಹೇಗ್ ಬದಲಾಗ್ತಾರೆ ಅಂತ ಗೊತ್ತೇ ಆಗಲ್ಲ. ರಾಯಚೂರಲ್ಲಾಗಿದ್ದು ಅದೇ. ಮೊಬೈಲ್ಗಾಗಿ ಹಂತಕರ ಪಡೆ ಗೆಳೆಯನ ಕತ್ತು ಸೀಳಿ ರಕ್ತ ಕುಡಿದಿದೆ. ಇವರೇ ನೋಡಿ ಗೆಳೆಯನ ರುಂಡ ಚಂಡಾಡಿ ರಕ್ತದ ಕುಳಿ ಹರಿಸಿದ ಪ್ರಾಣ ಸ್ನೇಹಿತರು. ಒಬ್ಬ ಆವೇಶ್, ಇನ್ನೊಬ್ಬ ರಾಜು ಅಂತ ಈ ಗೆಳೆಯರಿಂದಲೇ ಕೊಲೆಯಾದ ತಿರುಪತಿ. ಇವರೆಲ್ಲ ರಾಯಚೂರು ನಗರದ ಕುಲುಸುಂಬಿ ಕಾಲೋನಿಯ ನಿವಾಸಿಗಳೇ. ಒಟ್ಟೊಟ್ಟಿಗೆ ಆಡಿ ಬೆಳೆದ ಕುಚಿಕು ಗೆಳೆಯರು. ಗೆಳೆಯನಿಗೆ ಆಟ ಆಡಿಸಬೇಕು ಅಂತ ತಿರುಪತಿ ಆವೇಶ್ ರಾಜುವಿನ ಮೊಬೈಲ್ ಬಚ್ಚಿಟ್ಟಿದ್ದಂತೆ, ವಾಪಸ್ ಕೊಡದೆ ಸತಾಯಿಸ್ತಿದ್ದಂತೆ. ಈ ವಿಷಯಕ್ಕಾಗಿ ಮೂವರ ಮಧ್ಯೆ ಜಗಳ ಶುರುವಾಗಿದೆ. ಮೊಬೈಲ್ನಲ್ಲಿ ಅಂಥದ್ದೇನಿಟ್ಟಿದ್ರೋ ದೇವ್ರೇ ಬಲ್ಲ. ಆವೇಶ್ ಅಂಡ್ ರಾಜು ಕೆರಳಿ ಕೆಂಡವಾಗಿದ್ರು. ಮೊಬೈಲ್ ಬಚ್ಚಿಟ್ಟ ಗೆಳೆಯನ ರುಂಡ ಕತ್ತರಿಸೋದಕ್ಕೆ ಖತರ್ನಾಕ್ ಸ್ಕೆಚ್ ಹಾಕಿದ್ದಾರೆ. ತಿರುಪತಿಯ ಮನೆಯಲ್ಲೇ ಡೌಟ್ ಬರದಂತೆ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಕುಡಿದು ತಿಂದು ಮಜಾ ಮಾಡಿ ಮತ್ತಲ್ಲದೆ ತಿರುಪತಿಯ ಕತ್ತು ಸೀಳಿದ್ದಾರೆ. ಬಳಿಕ ಮನೆಗೆ ಬೀಗ ಹಾಕಿ ರುಂಡ ಸಮೇತ ಪರಾರಿಯಾಗಿದ್ರು. ತಿರುಪತಿ ಸತ್ತು 3 ದಿನಗಳ ಬಳಿಕ ಅಕ್ಕಪಕ್ಕದವರಿಗೆ ಕಬ್ಬು ವಾಸನೆ ಬರುವುದಕ್ಕೆ ಶುರುವಾಗಿತ್ತು. ಸ್ಥಳೀಯರು ಮಾಹಿತಿ ಕೊಡ್ತಾಗಿದ್ದಂತೆ ಪೊಲೀಸರು ಪರಿಶೀಲನೆಗಿಳಿದಿದ್ದು ಹಂತಕರ ಬೆನ್ನು ಬಿದ್ದಿದ್ರು. ರುಂಡ ಎಲ್ಲಿದೆ ಅನ್ನೋದರ ಪತ್ತೆಗಿಳಿದಿದ್ರು. ಕೊನೆಗೆ ರುಂಡ ತಿಪ್ಪೇಗುಂಡಿಯಲ್ಲಿ ಪತ್ತೆಯಾಗಿತ್ತು. 24 ಗಂಟೆಗಳಲ್ಲೇ ಆರೋಪಿಗಳನ್ನ ಪತ್ತೆ ಹಚ್ಚಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಯಂಕಪ್ಪ ಅವರು ಕಂಪ್ಲೇಂಟ್ ಕೊಟ್ಟಿರುತ್ತಾರೆ. ಈ ತಿರುಪತಿ ಅವರು ಸುಮಾರು 3 ದಿನಗಳ ಹಿಂದೆ ಇವರ ಕೊಲೆ ಆಗಿರುತ್ತದೆ. ಇದರ ಆಧಾರದ ಮೇರೆಗೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಇದರಲ್ಲಿ ನಮಗೆ 2 ಶಂಕಿತರ ಮೇಲೆ ಒಂದು ಸ್ವಲ್ಪ ಖಚಿತ ಬರುತ್ತೆ. ತದನಂತರ ನಾವು ಅವ್ರಿಗೆ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಶ್ರೀ ತಿರುಪತಿ ಅವ್ರಿಗೆ ಕೊಲೆ ಮಾಡಿರುತ್ತಾರೆ ಅಂತ ಅವರು ಒಪ್ಪಿಕೊಂಡು ಇದ್ದಾರೆ. ತದನಂತರ 2 ಆರೋಪಿಗಳನ್ನು ನಾವು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿ ಕೂಡ ಕಳಿಸೋದಕ್ಕೆ ನೆಕ್ಸ್ಟ್ ಕ್ರಮ ಕೈಗೊಳ್ತೀವಿ. ಸ್ನೇಹ ಅಂದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಆದ್ರೆ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ದ್ವೇಷ ಸಾಧಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು. ಬಿಡದಿ ಟೌನ್ಶಿಪ್ ಕದನ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಯೋಜನೆ ವಿರೋಧಿಸಿ ಬೈಕ್ ರ್ಯಾಲಿ ಮಾಡಿ ರೈತರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಈ ಮಧ್ಯೆ ಸಿಎಂ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪಂತ ಆಹ್ವಾನ ಕೊಟ್ಟಿದ್ದಾರೆ. ನಿಜಕ್ಕೂ ರೈತರು ಒಪ್ಪಿದ್ದಾರೆ ಅಲ್ಲಿ ಮಾಡಬಾರದು ಮಾಡಿದ್ದೀರಿ. ಅದೇ MLA ಹೋಗ್ಬಿಟ್ಟು ಚೆಕ್ ಕೊಡೋದುಂಟ. ಇರೋವ್ರನ್ನ ಒಕ್ಕಲಿಸಿ ಡೆವಲಪ್ಮೆಂಟ್ ಮಾಡಬೇಕಾ ಅಥವಾ ಇರೋರಿಗೆ ಯಾವ ಥರ ಡೆವಲಪ್ಮೆಂಟ್? ಅಂತಾರಾಜ್ಯ ಮಟ್ಟದಲ್ಲೂ ಕೂಡ ನಾವು ಇದ್ರ ಬಗ್ಗೆ ಅರಿವು ಮೂಡಿಸಿ ತರ್ಕ ಬರ್ತೀವಿ. ಒಂದು ರಾಷ್ಟ್ರೀಯ ಮಟ್ಟದ ಹೋರಾಟವಾಗಿ ರೂಪಿಸ್ತೀವಿ. ಬಿಡದಿ ಬಡಿದಾಟ, ರೈತರ ಬೃಹತ್ ಹೋರಾಟ, ಬೈಕ್ ರ್ಯಾಲಿ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ. ಬಿಡದಿ ಭೂ ಸಮರ ತಾರಕಕ್ಕೇರಿದೆ. ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ಪ್ರತಿಷ್ಠೆಯ ಕಣವಾಗಿದೆ. ಆಗಿದ್ದಾಗಲಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅನ್ನೋ ಹಠಕ್ಕೆ ಡಿಕೆಶಿ ಬಿದ್ರೆ ಯೋಜನೆ ವಿರೋಧಿಸಿ ದಳಪತಿಗಳು ತೊಡೆ ತಟ್ಟಿ ಅಖಾಡಕ್ಕಿಳಿದಿದ್ದಾರೆ. ಹಳ್ಳಿ ಹಳ್ಳಿಗೂ ಪಾದಯಾತ್ರೆ ಮಾಡಿ ಭೂ ಸ್ವಾಧೀನ ಕೈ ಬಿಡುವಂತೆ ಪಟ್ಟು ಹಿಡಿದಿದ್ದಾರೆ.
ಬಿಡದಿ ಟೌನ್ಶಿಪ್ ಕದನದ ಕಿಚ್ಚು ಆರುವ ಲಕ್ಷಣ ಕಾಣ್ತಿಲ್ಲ. ನಿನ್ನೆಯಷ್ಟೇ ಸರ್ಕಾರಕ್ಕೆ ಸವಾಲ್ ಹಾಕಿದ ದಳಪತಿಗಳು ಪಾದಯಾತ್ರೆ ಮಾಡಿ ಸೆಡ್ಡು ಹೊಡೆದಿದ್ರು. ಯೋಜನೆ ಕೈ ಬಿಡದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀನಿ ಅಂತ ನೇರ ಎಚ್ಚರಿಕೆಯನ್ನೂ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಮತ್ತೊಂದು ಹೋರಾಟದ ಕಹಳೆ ಮೊಳಗಿದೆ. ಭೈರಮಂಗಲ ಚಲೋ ಮಾಡಿ ರೈತ ಸಂಘ ಟೌನ್ಶಿಪ್ ವಿರುದ್ಧ ಬೆಂಕಿ ಉಗುಳಿವೆ. ಬಿಡದಿಯ ಬಿಜಿಎಸ್ ವೃತ್ತದಿಂದ ಭೈರಮಂಗಲ ಗ್ರಾಮದವರೆಗೆ ನೂರಾರು ರೈತರು ಬೈಕ್ ರ್ಯಾಲಿ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದ ವಿರುದ್ಧ ರೈತ ಮಹಿಳೆಯರು ಸಿಡಿದೆದ್ದಿದ್ರು. ಭೈರಮಂಗಲ ರಸ್ತೆಯಲ್ಲೇ ಕುಳಿತು ಟೌನ್ಶಿಪ್ ಯೋಜನೆ ಬೇಡ ಅಂತ ಆಗ್ರಹಿಸಿದ್ರು. ಭೈರಮಂಗಲ ಗ್ರಾಮಕ್ಕೆ ಬರ್ತಿದ್ದಂತೆ ಹಾರೋಹಳ್ಳಿ ಬಿಡದಿ ರಸ್ತೆ ಬಂದ್ ಮಾಡಿ ಆಕ್ರೋಶದ ಕಿಚ್ಚು ಹೊರ ಹಾಕಿದ್ರು. ಬಳಿಕ ಬೃಹತ್ ಸಭೆ ಮಾಡಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಬಿಗಿಪಟ್ಟು ಹಿಡಿದ್ರು. ಇದೇ ವೇಳೆ ರೈತರ ಹೋರಾಟಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಾಥ್ ಕೊಟ್ರು. ಕಾಂಗ್ರೆಸ್ ಬೆಂಬಲದಿಂದ ಗೆದ್ದು ಬಂದ್ರೂ ರೈತರ ಪರವಾಗಿ ನಿಂತಿದ್ದಾರೆ. ರೈತ ಸಂಘದ ನಿಲುವೇ ನನ್ನ ನಿಲುವು. ರೈತರ ಭೂಮಿಯನ್ನ ರೈತರಿಗೆ ಉಳಿಸಬೇಕು. ಬಿಲ್ಡಿಂಗ್ ಕಟ್ಟೋದು ಅಭಿವೃದ್ಧಿ ಅಲ್ಲ, ಕೃಷಿಗೆ ಅವಕಾಶ ಕೊಡುವುದೇ ಅಭಿವೃದ್ಧಿ ಅಂತ ಸರ್ಕಾರಕ್ಕೆ ಮಾತಲ್ಲೇ ಚಾಟಿ ಬೀಸಿದ್ರು. ಹೌದು, ಎಕ್ಸ್ಪ್ಯಾನ್ಷನ್ ಮಾಡಬೇಕು. ನಿಮಗೆ ಗೊತ್ತಿರೋಂಗೆ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳ್ಕೋಬೇಕಾಗಿದೆ. ಇರೋರನ್ನ ಒಕ್ಕಲೆಬ್ಸಿ ಡೆವಲಪ್ಮೆಂಟ್ ಮಾಡಬೇಕಾ ಅಥವಾ ಇರೋರಿಗೆ ಯಾವ ತರ ಡೆವಲಪ್ಮೆಂಟ್ ಅವ್ರು ಏನ್ ನಡ್ಕೊಂಡು ಹೋಗ್ತಾ ಇದಾರೆ ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿ ಅವ್ರ ಹತ್ರ ಇದನ್ನ ನಾವು ಅವ್ರಗಳ ಜೊತೆಗೆ ನಾವು ಧ್ವನಿಗೂಡಿಸಿ ರೈತ ಸಂಘಟನೆ ಜೊತೆ ನಾವು ಇದ್ದು ಅವ್ರಿಗೆ ಏನ್ ನ್ಯಾಯ ದೊರಕಿಸ್ಕೊಡ್ಬೇಕು ಅದೇ ರೀತಿ ನಾವು ಹೋರಾಟನ ಮಾಡಬೇಕು. ಇದೇ ವೇಳೆ ಮಾತನಾಡಿದ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರ ಯೋಜನೆಯನ್ನ ಕೈಬಿಡಬೇಕು, ಇಲ್ಲದಿದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ನಡೆಯಲಿದೆ. ಎಚ್ಚರಿಕೆ ವಹಿಸಿದ್ರೆ ಒಳ್ಳೆಯದು, ಇಲ್ಲದಿದ್ರೆ ಉಗ್ರ ಹೋರಾಟ ಅಂತ ವಾರ್ನ್ ಮಾಡಿದ್ದಾರೆ. ಅವರು ಅವಕಾಶ ಕೊಟ್ಟು ನಮ್ಮ ಸ್ಪಂದಿಸ್ತಿದ್ರೆ ತೀವ್ರವಾದ ಹೋರಾಟ ಮಾಡಿ ಈಗಾಗಲೇ ಹೋರಾಟ ಶುರುವಾಗಿದೆ. ಆದರೂ ನಾವು ಈಗ ಜಂಟಿ ಹೋರಾಟ ಮಾಡ್ತೀವಿ ಅಂತ ಮತ್ತೊಮ್ಮೆ ಹೋಗಿ ಅವ್ರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, ಇದನ್ನ ಕೈ ಬಿಡಿ ಅಂತ ಕೇಳ್ತೀವಿ. ನಮ್ಮ ನಿಲುವು ಸ್ಪಷ್ಟ. ನಾವು ಇದನ್ನ ಎರಡನೇ ದೇವನಹಳ್ಳಿ ಹೋರಾಟವಾಗಿ ತಗೊಳ್ತೀವಿ. ಅವಶ್ಯಕತೆ ಬಿದ್ದರೆ ಅಂತಾರಾಜ್ಯ ಮಟ್ಟದಲ್ಲೂ ಕೂಡ ನಾವು ಇದ್ರ ಬಗ್ಗೆ ಅರಿವು ಮೂಡಿಸಿ ಕರ್ಕೊಬರ್ತೀವಿ. ಒಂದು ರಾಷ್ಟ್ರೀಯ ಮಟ್ಟದ ಹೋರಾಟವಾಗಿ ರೂಪಿಸ್ತೀವಿ. ಟೌನ್ಶಿಪ್ ಕದನ ಡಿಕೆಶಿ ಎಚ್ಡಿಕೆ ಪಂಥಾಹ್ವಾನ. ಬಿಡದಿ ಟೌನ್ಶಿಪ್ ಕಳಗ ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ಹಾಗಾಗಿದೆ. ಪಟ್ಟು ಸಡಿಲಿಸದ ಡಿಕೆಶಿಗೆ ಎಚ್ಡಿ ಕುಮಾರಸ್ವಾಮಿ ಪಂಥಾಹ್ವಾನ ಕೊಟ್ಟಿದ್ದಾರೆ. ಬನ್ನಿ ಭೈರಮಂಗಲಕ್ಕೆ ಹೋಗೋಣ, ರೈತರ ಜೊತೆ ಚರ್ಚಿಸೋಣ ಅಂತ ಆಹ್ವಾನಿಸಿದ್ದಾರೆ. ಕುಮಾರಸ್ವಾಮಿ ಪಂಥಾಹ್ವಾನಕ್ಕೆ ಡಿಕೆಶಿ ಓಕೆ ಅಂದಿದ್ದಾರೆ. ಜೂನ್ 26ನೇ ತಾರೀಖು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಚರ್ಚೆಗೆ ಸಿಎಂ ಡಿಕೆಶಿ ಆಹ್ವಾನಿಸಿದ್ದಾರೆ. ತಾವೇ ಆರಂಭಿಸಿದ ಟೌನ್ಶಿಪ್ ಬಗ್ಗೆ ಚರ್ಚಿಸಲು ತಮ್ಮ ಪ್ರತಿನಿಧಿಗಳೊಂದಿಗೆ ಭಾಗವಹಿಸುವಂತೆ ಪತ್ರದ ಮೂಲಕ ಆಹ್ವಾನ ಕೊಟ್ಟಿದ್ದಾರೆ. ಎಲ್ಲ ಮಾಡ್ತೀವಿ ಅಂತ ಬನ್ನಿ ಭೈರಮಂಗಲಕ್ಕೆ ಹೋಗೋಣ. ನಿಜಕ್ಕೂ ರೈತರು ಒಪ್ಪಿದ್ದಾರೆ ಇಲ್ಲಿ ಮಾಡಬಾರದು ಮಾಡಿದ್ದೀರಿ. ಅದೇ MLA ಹೋಗ್ಬಿಟ್ಟು ಚೆಕ್ ಕೊಡೋದು ಉಂಟಾ? ಇದ್ಯಾವಾಲಿಂದ ಈ ಹೊಸ ಕಾನೂನು ತಂದ್ರಿ? ಯಾರಾದರೂ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಸ್ಬೇಕಾದ್ರೆ ಯಾರೋ ನಿಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಇರ್ತಾನಲ್ಲ, SLO, ಅವನು ಅವರ ಹೆಸರಿಗೆ RTGS ಮಾಡಬೇಕು, ಚೆಕ್ ಕೊಡಕ್ಕೆ ಬರಲ್ಲ. ಟೌನ್ಶಿಪ್ ಫೈಟ್ ದೊಡ್ಡಗೌಡರ ಮಾಸ್ಟರ್ ಪ್ಲಾನ್. ಬಿಡದಿಯ 1 ಇಂಚು ಭೂಮಿಯನ್ನ ಭೂಸ್ವಾಧೀನಕ್ಕೆ ಬಿಡಲ್ಲ ಅಂತ ಜೆಡಿಎಸ್ ಶಪಥ ಮಾಡಿದೆ. ಪಟ್ಟು ಸಡಿಲಿಸದ ಡಿಕೆಶಿ ಕಟ್ಟಿ ಹಾಕಲು ಮಾಜಿ ಪ್ರಧಾನಿ ದೇವೇಗೌಡ್ರೆ ಅಖಾಡಕ್ಕಿಳಿಯಲು ಸಜ್ಜಾಗಿದ್ದಾರೆ. ಯೋಜನೆ ಕೈಬಿಡುವಂತೆ ಸಿಎಂಗೆ ಪತ್ರ ಬರೆದು ಡೆಡ್ಲೈನ್ ಕೊಡಲಿದ್ದಾರೆ. ಒಂದ್ ವೇಳೆ ಹಿಂದೆ ಸರಿಯದಿದ್ರೆ ರೈತರ ಜೊತೆ ಉಪವಾಸ ಸತ್ಯಾಗ್ರಹ ಮಾಡಲು ತೀರ್ಮಾನ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾನೂನು ಹೋರಾಟಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದರೊಂದಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮತ್ತೆ ಪಕ್ಷಕ್ಕೆ ಶಕ್ತಿ ತುಂಬಲು ದೇವೇಗೌಡರು ರಣತಂತ್ರ ರೂಪಿಸಿದ್ದಾರೆ. ಒಟ್ಟಾರೆ ಬಿಡದಿ ಭೂಮಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಜಿದ್ದಾಜಿದ್ದಿನ ಫೈಟ್ ಜೋರಾಗಿದೆ. ಈ ಹೋರಾಟ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ವೆಂಕಟೇಶ್, ನ್ಯೂಸ್ 18 ಬೆಂಗಳೂರು ದಕ್ಷಿಣ. ಬೆಂಬಲ ಬೆಲೆಗೆ ಘೋಷಣೆಗೆ ಆಗ್ರಹಿಸಿ ಮಾವು ಬೆಳೆಗಾರರು ಬೃಹತ್ ಪ್ರತಿಭಟನೆ ಮಾಡಿದ್ರು. ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಬೆಂಬಲ ಬೆಲೆ ಘೋಷಣೆಗೆ ಮುಂದಾಗಿದೆ. ನಾಳೆಯಿಂದ ಜಿಲ್ಲಾಡಳಿತ ಮಾವು ಖರೀದಿಸುವ ಭರವಸೆ ಕೊಟ್ಟಿದೆ. ಮಾವಿಗೆ ಬೆಂಬಲ ಬೆಲೆ ಆಗ್ರಹಿಸಿ ಕೋಲಾರ ಬಂದ್. ಕೊನೆಗೂ ಬೆಳೆಗಾರರ ಹೋರಾಟಕ್ಕೆ ಮಣಿದ ಸರ್ಕಾರ.
ಬೆಳೆಗಾರರ ಬದುಕು ಹಸನಾಗಬೇಕಿದ್ದ ಮಾವಿಗೆ ಇದೀಗ ಬೇಡಿಕೆ ಇಲ್ಲ. ಬೆಲೆ ಪಾತಾಳಕ್ಕೆ ಕುಸಿದು ಬೆಳೆಗಾರರ ಸಂಕಷ್ಟ ಹೇಳತೀರದಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಮಾವಿನ ಬೆಂಬಲ ಬೆಲೆ ಘೋಷಿಸುವಂತೆ ರೈತರು ಬೀದಿಗಿಳಿದಿದ್ರು. ಮಾವು ಬೆಳೆಗಾರರು, ರೈತ ಪರ ಸಂಘಟನೆಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಬಂದ್ ಮಾಡಿ ಬೃಹತ್ ಹೋರಾಟ ಮಾಡಿದ್ರು. ಮಳಿಗೆ ಮಾಲೀಕರ ಸಂಘ, ಆಟೋ, ಕ್ಯಾಬ್ ಚಾಲಕರ ಸಂಘ ಬಂದ್ಗೆ ಬೆಂಬಲ ನೀಡಿದ್ರು. ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಬಿಗಿಪಟ್ಟು ಹಿಡಿದ ಬೆಳೆಗಾರರು ಶ್ರೀನಿವಾಸಪುರ ಬಸ್ ನಿಲ್ದಾಣ ವೃತ್ತದಲ್ಲಿ ಟ್ರ್ಯಾಕ್ಟರ್ ಗಟ್ಟಲೆ ಮಾವು ಸುರಿದ್ರು. ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಸಿರಾಸ್ಪುರ ತಾಲೂಕಿನ ತುಂಗನೂರು ಸರ್ಕಲ್ನಲ್ಲಿ ನೂರಾರು ಜನ ಅಡುಗೆ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ. ಇವತ್ತು ರೈತರ ಕಷ್ಟ ಕೇಳುವಂತ ಸರ್ಕಾರಗಳಿಲ್ಲ. ಇವತ್ತು ರೈತರಿಂದ ಇವತ್ತು ಅಧಿಕಾರ ಪಡೆದಿದ್ದಾರೆ. ರೈತರಿಂದ ಇವತ್ತು ಅನ್ನವನ್ನು ಸ್ವೀಕರಿಸ್ತಾರೆ. ಇವತ್ತು ಅಂತ ರೈತ ಇವತ್ತು ಬೆಳೆಯುವಂತ ಬೆಲೆಗೆ ಇವತ್ತು ಬೀದಿಗೆ ಬಂದಿದ್ದು ನಮ್ಮ ಪರಿಸ್ಥಿತಿ. ಇವತ್ತು ರಾಜಕಾರಣಿಗಳು ನಮ್ಮಿಂದ ಅಧಿಕಾರ ಪಡೆದಿದ್ದಾರೆ. ಆದ್ರೆ ಇವತ್ತು ರೈತರ ಬಗ್ಗೆ ಒಬ್ಬ ಶಾಸಕನಾಗಲಿ, ಒಬ್ಬ ಪಾರ್ಲಿಮೆಂಟ್ ಸದಸ್ಯನಾಗಲಿ ಚಕಾರತ್ತಾ ಇಲ್ಲ. ಪ್ರತಿಭಟನಾಕಾರರಿಗೆ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ ಸಾಥ್ ಕೊಟ್ಟರು. ರೈತರ ಹೋರಾಟ ತೀವ್ರಗೊಳ್ತಾ ಇದ್ದಂತೆ ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ಮಂಗಳ ಭೇಟಿ ನೀಡಿ ರೈತರ ಜೊತೆ ಮಾತುಕತೆ ನಡೆಸಿದರು. ಇದೇ ವೇಳೆ ನಾಳೆಯಿಂದ ಬೆಂಬಲ ಬೆಲೆ ಸಹಿತ ಮಾವು ಖರೀದಿಗೆ ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪಿಡಿಪಿಎಸ್ ಯೋಜನೆಯಡಿ ಪ್ರತಿ ಕೆಜಿ ಮಾವಿಗೆ 4.37 ರೂಪಾಯಿ ನಿಗದಿಗೆ ತೀರ್ಮಾನಿಸಲಾಗಿದೆ. 1.3 ಲಕ್ಷ ಟನ್ ಮಾವು ಖರೀದಿಗೆ 56.8 ಕೋಟಿ ಅನುದಾನ ಮೀಸಲಿಟ್ಟಿರುವ ಆದೇಶ ನಾಳೆಯಿಂದ ಜಾರಿಯಾಗುವ ಭರವಸೆ ನೀಡಿದ್ದಾರೆ. 1.3 ಲ್ಯಾಕ್ ಟನ್ ಮ್ಯಾಂಗೋಸ್ ಖರೀದಿ ಮಾಡಲಿಕ್ಕೆ ಆಗಿದೆ. ಅದರಲ್ಲಿ 1 ಕೆಜಿಗೆ 4 ರೂಪಾಯಿ 37 ಪೈಸಾ. ಸೊ ನಮ್ಮ 50-50 ರೇಷಿಯೋ. ಸೆಂಟ್ರಲ್ ಗೌರ್ಮೆಂಟ್ 28.4 ಕ್ರೋರ್ಸು, ನಮ್ಮ ಸ್ಟೇಟ್ ಗೌರ್ಮೆಂಟ್ 28.4 ಕ್ರೋರ್ಸು. ಇದು ಫೈಲ್ ಪುಟ್ ಆಫ್ ಆಗಿ ಹೋಗಿದೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಸಹಿ ಆಗಬೇಕು ಅವ್ರದ್ದು. ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಆದೇಶ ಜಾರಿಯಾಗದೆ ಹೋದಲ್ಲಿ ಮತ್ತೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಾದ್ಯಂತ 59 ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ. ಅದು ಹಣ ಸಾಲೋದಿಲ್ಲ. ಒಂದು, ನಮಗೆ ಕನಿಷ್ಠ 10 ರಿಂದ 15 ರೂಪಾಯಿಗಳ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಾಯಿತು. ಬರೀ 4 ರೂಪಾಯಿ ಅಂದರೆ 4 ರೂಪಾಯಿ 30 ಪೈಸೆ ಮಾತ್ರ ಘೋಷಣೆ ಮಾಡ್ತಾ ಇದ್ದಾರೆ. ಘೋಷಣೆ ಮಾಡ್ತೀವಿ, ಇಷ್ಟು ಡಿಸ್ಕಷನ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ 4 ರೂಪಾಯಿ 30 ಪೈಸೆ ಏನೇನಕ್ಕೂ ಸಾಲಲ್ಲ. ಒಟ್ಟಾರೆ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವುದಾಗಿ ಸರ್ಕಾರ ಭರವಸೆ ಕೊಟ್ಟಿದ್ದು ಮುಂದೇನಾಗುತ್ತೋ ಕಾದು ನೋಡಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ಅವರು ಪಕ್ಕಾ ನಯವಂಚಕರು. ನಾಗಾ ಸಾಧುಗಳ ಸೋಗಲ್ಲಿ ಬಂದವರು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಆಶೀರ್ವಾದ ಮಾಡ್ತೀವಿ ಅಂತ ಕೈಯಲ್ಲಿದ್ದ ಉಂಗುರವನ್ನೇ ಮಂಗಮಾಯ ಮಾಡಿದ್ದಾರೆ. ನಾಗಸಾಧುಗಳು ಅಂದ್ರೆ ಸನಾತನ ಧರ್ಮದ ರಕ್ಷಕರು ಅಂತಾರೆ. ನಾಗಸಾಧುಗಳನ್ನ ಕಂಡ್ರೆ ಹಿಂದೂಗಳು ಭಕ್ತಿ ಪರವಶರಾಗಿ ಬಿಡ್ತಾರೆ. ಮನೆಗೆ ಕಾಲಿಟ್ರೆ ಜೀವನವೇ ಪಾವನ ಆಗುತ್ತೆ. ಆಶೀರ್ವಾದ ಮಾಡಿದ್ರೆ ಬದುಕೆ ಬದಲಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದೇ ನಂಬಿಕೆಯನ್ನ ಕೆಲ ಕಿಡಿಗೇಡಿಗಳು ಬಂಡವಾಳ ಮಾಡ್ಕೊಂಡಿದ್ದಾರೆ. ನಾಗಸಾಧುಗಳ ಸೋಗಿನಲ್ಲಿ ಬಂದು ಇಡೀ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡ್ತಿದ್ದಾರೆ. ಇಂಥದ್ದೇ ಕಿಡಿಗೇಡಿಗಳ ಕೈಚಳಕಕ್ಕೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ. ನಾಗಸಾಧುಗಳ ಸೋಗಲ್ಲಿ ಬಂದು ಮಹಾಮೋಸ. ಆಶೀರ್ವಾದ ನೆಪದಲ್ಲಿ ಚಿನ್ನದ ಉಂಗುರಕ್ಕೆ ಕನ್ನ. ಈ ಕಾಲದಲ್ಲಿ ಮೈ ಬಗ್ಗಿಸಿ ದುಡಿಯೋರೇ ಇಲ್ಲ ಬಿಡಿ. ಮೋಸ ವಂಚನೆ ಮಾಡಿ ಕಿತ್ತು ತಿನ್ನೋರೇ ಜಾಸ್ತಿ ಆಗ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಂತೂ ವಂಚಕರ ಹಾವಳಿ ಮಿತಿಮೀರಿ ಹೋಗಿದೆ. ಯಾವ ವೇಷದಲ್ಲಿ ಬಂದು ಯಾಮಾರಿಸ್ತಾರೋ ಗೊತ್ತಾಗ್ತಿಲ್ಲ. ಹೀಗೆ ವೇಷ ತೊಟ್ಟು ಬಂದಿದ್ದಾರಲ್ಲ ಇವರು ಇಂಥದ್ದೇ ಕ್ಯಾಟಗರಿ ಕಿರಾತಕರು. ಥೇಟ್ ನಾಗಸಾಧುಗಳ ಸೋಗಿನಲ್ಲಿ ಬಂದವರು ಮಾತಲ್ಲೇ ಮನೆ ಕಟ್ಟಿ ಮನೆ ಹಾಳು ಕೆಲಸ ಮಾಡಿದ್ದಾರೆ. ಅಲ್ಲೆಲ್ಲೆಲ್ಲೆಲ್ಲೆ ಏನ್ ಸ್ಟೈಲ್, ಅದೇನ್ ವೇಷ. ನೋಡ್ತಿದ್ರೆ ಹಿಮಾಲಯದಿಂದ ನಾಗಸಾಧುಗಳೇ ಬಂದ್ರೇನೋ ಅನ್ಬೇಕು. ಆದ್ರೆ ಇವರು ಪಕ್ಕಾ 420 ಗಿರಾಕಿಗಳು. ವೇಷ ತೊಟ್ಟ ಮಹಾ ನಯವಂಚಕರು. ಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡ ಭಕಾಸುರರು. ಅಮಾಯಕರನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ಕಿಡಿಗೇಡಿಗಳು ನಿನ್ನೆ ಬೆಂಗಳೂರಿನ ವಿಜಯನಗರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆರ್ಬಿಸಿ ಲೇಔಟ್ನಲ್ಲಿ ಅರುಣ್ ಶ್ರೀಪಾದ ಅನ್ನೋರ ಸ್ನೇಹಿತನ ಕಚೇರಿಗೆ ಹೋಗಿದ್ದಾರೆ. ಕಾಶಿ ಮತ್ತು ಗಂಗಾ ಸ್ನಾನ ಮಾಡಿದ್ರೆ ಪಾಪ ಕಳೆದು ಹೋಗುತ್ತೆ, ಇನ್ನಿಲ್ಲದ ಪುಣ್ಯ ಬರುತ್ತೆ ಅಂತ ಪುಂಗಿದ್ದಾರೆ. ದೇವರು ಭಕ್ತಿ ಅಂತ ಬಣ್ಣ ಬಣ್ಣದ ಮಾತುಗಳನ್ನಾಡಿ ನಂಬಿಕೆ ಹುಟ್ಟಿಸಿದ್ದಾರೆ.
ಯಾವಾಗ ಅರುಣ್ ಶ್ರೀಪಾದ್ ಈ ನಯವಂಚಕರನ್ನ ನಂಬಿದ್ನೋ ಹೊಸ ಆಟ ಶುರು ಮಾಡಿದ್ರು. ನಾವು ಆಶೀರ್ವಾದ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಂಬಿಸಿದ್ದಾರೆ. ಬಳಿಕ ಆಶೀರ್ವಾದ ಮಾಡೋ ನೆಪದಲ್ಲಿ ಕ್ಷಣಾರ್ಧದಲ್ಲೇ ಅರುಣ್ ಶ್ರೀಪಾದ್ನನ್ನ ಯಾಮಾರಿಸಿದ್ದಾರೆ. ಮೊದಲು ವಿಭೂತಿ ನೀಡಿ ಹಣೆಗೆ ಚಿಕ್ಕ ತ್ರಿಶೂಲ ಇಟ್ಟು ಮಂತ್ರ ಪಠಿಸಿದ್ದಾರೆ. ಕಣ್ಮುಚ್ಚಿ ಬಿಡುವಷ್ಟರಲ್ಲೇ ಕೈಯಲ್ಲಿದ್ದ 11 ಗ್ರಾಂ ಚಿನ್ನದ ಉಂಗುರ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಒಳಗೆ ಬಂದು ತಾವು ನಾಗಾ ಸಾಧುಗಳು ಮಧ್ಯಪ್ರದೇಶದಿಂದ ಬಂದಿರೋರು ಅಂತ ಹೇಳಿ ಅವರ ಬಟ್ಟೆನ ಹೀಗೆ ಒಂದು ಸರಿಸಿ, ತದನಂತರ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ನನ್ನ ಸ್ನೇಹಿತರ ಬಳಿ ಇದ್ದ 2 ಉಂಗುರ, ಒಂದು ಚಿನ್ನದ್ದು ತದನಂತರ ಒಂದು ಬೆಳ್ಳಿದು ತಗೊಂಡು ಇದನ್ನು ನಾವು ಶುದ್ಧಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಸ್ಕೊಂಡು ಅದನ್ನು ಅವರು ಆ ಚಿನ್ನದ ಉಂಗುರ ಅದನ್ನು ತಗೊಂಡು ಹೋಗ್ತಾರೆ. ಯಾರು ಅಂತಲೇ ಗೊತ್ತಿಲ್ಲ ಅವರು, ಅಂದರೆ ಆ ರೀತಿ ಮಾಯ ಹೋಗಿದ್ದಾರೆ. ಮೊದಲು ಅರುಣ್ ಶ್ರೀಪಾದ್ಗೆ ಉಂಗುರ ಕಳ್ಳತನ ಆಗಿರೋದು ಗೊತ್ತಾಗಿರಲಿಲ್ಲ. ಆಮೇಲೆ ಗೊತ್ತಾಗ್ತಿದ್ದಂತೆ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈ ಸಂಬಂಧ ವಿಜಯನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಸ್ಕೇಪ್ ಆಗಿರೋ ನಕಲಿ ನಾಗಸಾಧುಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಾರೆ ವೇಷ ತೊಟ್ಟು ಬರೋ ಇಂಥ ಕಿಡಿಗೇಡಿಗಳನ್ನ ಮನೆಗೆ ಸೇರಿಸೋ ಮುನ್ನ ಹುಷಾರಾಗಿರಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.